ಹಲೋ ಫ್ರೆಂಡ್ಸ್, ನಮಸ್ಕಾರ. ಇವತ್ತಿನ ನನ್ನ ಕನ್ಸ್ಟ್ರಕ್ಷನ್ ಫೀಲ್ಡ್ನ ಹೊಸ ವ್ಲಾಗ್ಗೆ ನಿಮ್ಮೆಲ್ಲರನ್ನ ಸ್ವಾಗತ ಮಾಡ್ತೇನೆ. ಬನ್ನಿ, ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ನಾನು ಇವತ್ತು ನಮ್ಮ ಸೈಟ್ನಲ್ಲಿ ನನ್ನ ಮೊದಲನೇ ಕನ್ಸ್ಟ್ರಕ್ಷನ್ ಫೀಲ್ಡ್ನ ಒಂದು ಫಸ್ಟ್ ಪ್ರಾಜೆಕ್ಟಲ್ಲಿ ನಾನು ನಿಮ್ಮನ್ನು ಕರ್ಕೊಂಡು ಬಂದಿದ್ದೀನಿ. ನಾನು ಹಲವು ದಿವಸಗಳ ಹಿಂದೆ ಒಂದು ವಿಡಿಯೋವನ್ನು ಹಾಕಿದ್ದೆ. ಈ ಕನ್ಸ್ಟ್ರಕ್ಷನ್ನ ಆರಂಭ ಆಗ್ತಾ ಇದ್ದಂಥ ಒಂದು ವಿಡಿಯೋವನ್ನು ಹಾಕಿದ್ದೆ. ಅದೇ ಕನ್ಸ್ಟ್ರಕ್ಷನ್ ಇವತ್ತು ಕಂಟಿನ್ಯೂಷನನ್ನು ಇವತ್ತು ನಾನು ಲೈವಲ್ಲಿ ನಿಮ್ಮ ಮುಂದೆ ತೊಗೊಂಡು ಬಂದಿದ್ದೀನಿ. ಯಾಕೆಂದರೆ ಸೌಂಡು ಸ್ವಲ್ಪ ಬ್ಯಾಕ್ಗ್ರೌಂಡು ವಾಯ್ಸು ಸ್ವಲ್ಪ ಡಿಸ್ಟರ್ಬೆನ್ಸ್ ಆಗಿದ್ದರಿಂದ ನಾನು ವಾಯ್ಸನ್ನು ಕೊಡ್ತಾ ಇದ್ದೀನಿ. ಈಗ ದಯವಿಟ್ಟು ಕ್ಷಮೆ ಇರಲಿ. ಇವತ್ತು ನಮ್ಮ ಸೈಟ್ನಲ್ಲಿ ನಡೀತಾ ಇರೋವಂಥ ಕೆಲಸ ಬಂದು ಇವತ್ತು ಟೈಲ್ಸ್ ವರ್ಕನ್ನು ನಾವು ಮಾಡ್ತಾ ಇದ್ದೀವಿ. ಟೈಲ್ಸ್ ವರ್ಕು ನಿನ್ನೆಯಿಂದ ಸಿಮೆಂಟು ಅದು ಇದು ಎಲ್ಲನೂ ಸೆಟ್ ಮಾಡ್ಕೊಂಡಿದ್ದು. ಇವತ್ತು ಮಧ್ಯಪ್ರದೇಶದಿಂದ ಬಂದಿರತಕ್ಕಂಥ ಅವರು ನಮ್ಮ ಜೊತೆನೇ ಕೆಲಸ ಮಾಡೋವಂಥವ್ರು. ಅವರು ಟೈಲ್ಸ್ಗೋಸ್ಕರನೇ ನಮ್ಮ ಪ್ರತಿಯೊಂದು ಸೈಟ್ಗಳಲ್ಲೂ ಅವರು ಕೆಲಸ ಮಾಡ್ತಾರೆ. ಸೊ ಹಾಗಾಗಿ ಅವರನ್ನೇ ನಾವು ಕರೆಸ್ಕೊಂಡಿದ್ದೀವಿ. ಈಗ ಅವರು ಟೈಲ್ಸನ್ನು ಬೇಗ ಬೇಗ ಅದನ್ನು ಮುಗಿಸುವಂಥ ಕೆಲಸ ಮಾಡ್ತಾ ಇದ್ದಾರೆ. ಬನ್ನಿ ವಿಡಿಯೋದೊಳಗಡೆ ಹೋಗೋಣ, ಏನು ನಡೀತಾ ಇದೆ ಅನ್ನೋದನ್ನು ಲೈವ್ ಆಗಿ ನಾನು ನಿಮಗೆ ತೋರಿಸ್ತೀನಿ. ನೋಡಿ, ಇವರೇ ಕೆಲಸ ಕಟ್ಟಿಂಗನ್ನು ಟೈಲ್ಸ್ ಕಟ್ಟಿಂಗ್ಗಳನ್ನು ಮಾಡ್ತಾ ಇದ್ದಾರೆ. ಆದರೆ ಇವರು ಮಾತ್ರ ಎಷ್ಟು ಶ್ರದ್ಧೆಯಿಂದ ಕೆಲಸ ಮಾಡ್ತಾರೆ ಅಂತಂದರೆ ಸ್ವಲ್ಪನೂ ಸೋಂಬೇರಿತನ ತೋರಿಸೋದಿಲ್ಲ. ಆರಂಭ 8:30 9 ಗಂಟೆಗೆ ಸ್ಟಾರ್ಟ್ ಮಾಡಿದ್ದಾರೆ ಅಂತಂದರೆ 6 ಗಂಟೆವರೆಗೂ ಮಧ್ಯದಲ್ಲಿ ಸ್ವಲ್ಪ ಲಂಚ್ಗೆ ಅವರು ಒಂದು ಹಾಫ್ ಆನ್ ಅವರ್ ಟೈಮ್ ತೊಗೊಳ್ತಾರೆ. ಅದಕ್ಕಿಂತ ಹೆಚ್ಚಾಗಿ ಅವ್ರು ತೊಗೊಳೋದಿಲ್ಲ. ನಮ್ಮ ಥರ ನಮ್ಮ ಜನಗಳ ಥರ ಅವರು ಊಟ ಮಾಡಿದ ತಕ್ಷಣ ಒಂದು ಅರ್ಧ ಗಂಟೆ ರೆಸ್ಟ್ ತೊಗೊಳ್ಳೋದು, ಮಲ್ಕೊಳ್ಳೋದು ಈ ಥರ ಎಲ್ಲ ನಾವು ಮಾಡ್ತೀವಲ್ವ. ಆದರೆ ಇವ್ರುಗಳು ಮಾತ್ರ ಆ ಥರ ಮಾಡೋದೇ ಇಲ್ಲ. ಕೆಲಸದಲ್ಲಿ ತುಂಬಾ ಅವರು ಪ್ರಾಂಪ್ಟಾಗಿ ಕೆಲಸ ಮಾಡ್ತಾರೆ ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ. ಸೊ ಹಾಗಾಗಿಯೇ ಇವರು ಹೋಗಿದ್ದ ಜಾಗಗಳಲ್ಲೆಲ್ಲನೂ ಇವ್ರ ಕೆಲಸಕ್ಕೆ ತುಂಬಾ ಇದನ್ನು ಕೊಡ್ತಾರೆ ಅಂತ ಹೇಳ್ಬಿಟ್ಟು ಪ್ರತಿ ನಾರ್ತ್ ಇಂಡಿಯಾಗ ಕೆಲಸಗಾರರನ್ನೇ ಕೆಲಸಗಳಿಗೆ ಸೇರಿಸ್ಕೋತಾರೆ. ನೋಡಿ, ಈಗ ಕಟ್ಟಿಂಗ್ ಕೆಲಸ ನಡೀತಾ ಇದೆ. ಟೈಲ್ಸನ್ನು ಎಷ್ಟು ಚೆನ್ನಾಗಿ ಕಟ್ ಮಾಡ್ತಾ ಇದ್ದಾರೆ ನೋಡಿ. ವೆಟ್ರಿಫೈಡ್ ಟೈಲ್ಸನ್ನು ನಾವು ಇದು ಮಾಡಿದ್ದೀವಿ. ಯಾಕೆಂದರೆ ಕಸ್ಟಮರು ನಮಗೆ ಯಾವ ಇದನ್ನು ಕೊಟ್ಟಿರ್ತಾರೋ ಅದನ್ನು ಮಾತ್ರನೇ ನಾವು ಅವರಿಗೆ ಹಾಕ್ಕೊಡೋದಕ್ಕೆ ಆಗೋದು. ಬಡ್ಜೆಟ್ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಹಾಗಾಗಿ ಗ್ರಾನೈಟು ಅದು ಇದು ಬೇಕು ಅಂತಂದರೆ ಕಸ್ಟಮರೇ ಬೇರ್ ಮಾಡಬೇಕಾಗುತ್ತೆ. ಯಾಕೆಂದರೆ ನಮಗೆ ಕೊಟ್ಟಿರೋಂಥ ಇದರ ಪ್ರಕಾರವಾಗಿ ನಾವು ಪ್ರತಿಯೊಂದು ಮನೆಗಳಿಗೂ ನಮ್ಮ ಪ್ರಕಾರ ನಾವು ವಿಟ್ರಿಫೈಡ್ ಟೈಲ್ಸನ್ನೇ ಹಾಕ್ಕೊಡ್ತೀವಿ. ಸೊ ಕಸ್ಟಮರ್ ಇಲ್ಲ ನಮಗೆ ಇದು ಗ್ರಾನೈಟ್ ಮಾರ್ಬಲ್ಲೇ ಬೇಕು ಅಂತಂದರೆ ಅದರ ಮೇಲೆ ಏನು ಕಾಸ್ಟ್ ಆಗುತ್ತೋ ಆ ಕಾಸ್ಟನ್ನು ಅವರು ಬೇರ್ ಮಾಡಿದರೆ ಅದನ್ನು ಸಹ ನಾವು ಹಾಕ್ಕೊಡೋದಕ್ಕೆ ಪ್ರಯತ್ನ ಪಡ್ತೀವಿ. ಕಟ್ಟಿಂಗ್ ಕೆಲಸಗಳು ನಡೀತಾ ಇದೆ. ಮೊದಲನೇದಾಗಿ ಎಲ್ಲ ಮಾರ್ಕ್ ಮಾಡಿಕೊಂಡು ಅವರು ಕಟ್ಟಿಂಗ್ಗಳನ್ನು ಮಾಡ್ತಾರೆ. ಯಾವ ಟೈಲ್ಸನ್ನು ಮಾತ್ರ ನಾವು ಹಾಕ್ಸಿರೋದ್ರಲ್ಲಿ ಒಂದು ಸ್ವಲ್ಪನೂ ಅವ್ರು ವೇಸ್ಟ್ ಅನ್ನೋದನ್ನೇ ಮಾಡೋದೇ ಇಲ್ಲ. ಅರ್ಧಕ್ಕರ್ಧ ಕೆಲವೊಂದು ಕಡೆ ವೇಸ್ಟ್ ಮಾಡ್ತಾರೆ. ಆದರೆ ನಮ್ಮ ಸೈಟ್ನಲ್ಲಿ ಕೆಲಸ ಮಾಡೋವಂಥವ್ರು ಮಾತ್ರ ಓನರನ್ನು ಉಳಿಸ್ತಾರೆ, ಬಿಲ್ಡರ್ನೂ ಉಳಿಸ್ತಾರೆ, ಅವರನ್ನು ಕಾಪಾಡ್ಕೊಳ್ತಾರೆ. ಆ ಥರ ಒಂದು ಕೆಲಸನ ಇವ್ರು ಮಾಡ್ತಾರೆ. ನೋಡಿ, ನಾವು ಇಷ್ಟು ಟೈಲ್ಸನ್ನು ಇಳಿಸಿದ್ದೀವಿ. ಆಲ್ರೆಡಿ ಒಳಗಡೆ 2 ರೂಮ್ ಇದೆ. ಆ ರೂಮ್ಗಳಲ್ಲಿ ಅವರು ಆಗಲೇ ಹಾಕ್ಬಿಟ್ಟಿದ್ದಾರೆ. ನಾನು ಅದನ್ನು ವೀಡಿಯೋ ಸ್ವಲ್ಪ ಲೇಟಾಗಿ ತೊಗೊಳ್ತಾ ಇದ್ದೀನಿ. ಸೊ ಯಾಕೆ ನಮ್ಮ ಕನ್ಸ್ಟ್ರಕ್ಷನ್ನಲ್ಲಿ ನಡೀತಾ ಇರೋಂಥ ಕೆಲಸದ ಬಗ್ಗೆ ನಾನು ನಿಮಗೆ ಡೀಟೇಲ್ಸ್ ಕೊಡಬಾರ್ದು ಅನ್ನೋದನ್ನು ಯೋಚನೆ ಮಾಡಿ ಇದನ್ನು ಸಹ ನಾನು ಹಾಕ್ತಾಯಿದ್ದೀನಿ. ಗೋಲ್ಡನ್ ಕಲರ್ ವೈಟಲ್ಲಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ಲ. ನಾನು ಹಾಕಿರೋ ಕಡೆಯೂ ತೋರಿಸ್ತೀನಿ ನೋಡಿ. ಇಲ್ಲಿ 2 ರೂಮಲ್ಲಿ ಆಲ್ರೆಡಿ ಹಾಕ್ಬಿಟ್ಟಿದ್ದಾರೆ. ಈ 3ನೇ ರೂಮನ್ನು ಸಹ ಹಾಕ್ತಾ ಇದ್ದಾರೆ. ಇದು ದೇವ್ರ ಮನೆ ಅಂತೆ ಅವರಿಗೆ. ನೋಡಿ, ಆ ಕಡೆ ಎಲ್ಲ ಕಿಚನ್ನು, ಸಿಮೆಂಟ್ ಎಲ್ಲ ನೆನ್ನೆ ತರಿಸಿರೋಂಥ ಸಿಮೆಂಟು. ಟೈಲ್ಸ್ಗೆ ಎಷ್ಟು ಬೇಕಾಗುತ್ತೋ ಅಷ್ಟನ್ನು ನಾವು ಆಲ್ರೆಡಿ ತರಿಸಿಟ್ಟಿದ್ದೀವಿ. ಯಾಕೆಂದರೆ ಆಚೆ ಕಡೆ ಇಟ್ಟಿಲ್ಲ, ಅದು ಮಳೆಗೆಳೆ ಬಂತು ಅಂತಂದರೆ ನೆಂದರೆ ಮತ್ತೆ ವೇಸ್ಟ್ ಆಗುತ್ತೆ ಅಂತೇಳಿ ಒಳಗಡೆ ಇಟ್ಕೊಂಡಿದ್ದೀವಿ. ಮತ್ತು ಅವರು ಮಿಕ್ಸ್ ಮಾಡ್ಕೊಂಡು ಹಾಕ್ಕೊಳ್ಳೋದಕ್ಕೂ ಈಸಿ ಆಗುತ್ತೆ. ಹೊರಗಡೆಯಿಂದ ತೊಗೊಂಡು ಬಂದರೆ ಮತ್ತೆ ಟೈಮ್ ವೇಸ್ಟ್ ಆಗುತ್ತೆ. ಸೊ ಹಾಗಾಗಿ ನೋಡಿ, ಇದು 3ನೇ ರೂಮಿಂದು ಆಲ್ರೆಡಿ ಕೂರಿಸಿದ್ದಾರೆ. ಸೈಡ್ದು ಇನ್ನೂ ಕೂರಿಸಿಲ್ಲ. ಕೆಳಗಡೆ ಭಾಗ ಮಾತ್ರ ಈಗ ಹಾಕ್ತಾ ಇದ್ದಾರೆ. ಅಲ್ಲೂ ಸಹ ಮಾರ್ಕ್ ಮಾಡಿಕೊಂಡು 1.5-2 ಇಂಚಷ್ಟು ಸಿಮೆಂಟನ್ನು ಫಸ್ಟ್ ಫಿಲ್ ಮಾಡ್ತಾರೆ ಅವರು. ಫಿಲ್ ಮಾಡಿಬಿಟ್ಟು ಅದ್ರ ಮೇಲೆ ಟೈಲ್ಸನ್ನು ಕೂರಿಸ್ತಾರೆ. ಯಾಕೆಂದರೆ ಎಲ್ಲ ಕಡೆ ಸಮವಾಗಿರಬೇಕು. ಒಂದು ಕಡೆ ಹೈಟು, ಒಂದು ಕಡೆ ಡೌನು, ಈ ಥರ ಎಲ್ಲ ಇರಬಾರ್ದು. ಸೊ ಹಾಲು, ರೂಮು ಎಲ್ಲನೂ ಅಡ್ಜಸ್ಟ್ ಮಾಡಿಕೊಂಡು ಅವರು ಆ ಟೈಲ್ಸ್ಗಳನ್ನು ಕೂರಿಸ್ತಾರೆ. ಕೆಲವು ಕಡೆ ಒಂದೊಂದು ಜಾಗಗಳಲ್ಲಿ ಸಿಮೆಂಟ್ ಜಾಸ್ತಿ ಬೀಳುತ್ತೆ, ಕೆಲವು ಕಡೆ ಕಮ್ಮಿ ಬೀಳುತ್ತೆ.
ಅದನ್ನೆಲ್ಲ ಅಡ್ಜಸ್ಟ್ಮೆಂಟ್ ಮಾಡಿಕೊಂಡು ಅವರು ಟೈಲ್ಸನ್ನು ಹಾಕ್ತಾರೆ. ಸುಮ್ಮನೆ ಏನೋ ದಾನೋ ಅಂತ ಹೇಳ್ಬಿಟ್ಟು ಹಾಕ್ಕೊಂಡು ಹೋಗೋದಿಲ್ಲ. ನೋಡಿ ಇಲ್ಲ ಹಾಕಿರೋದನ್ನು ತೋರಿಸ್ತಾ ಇದ್ದೀನಿ. ನೋಡಿ ಈ ರೂಮಲ್ಲಿ ಹಾಕ್ಬಿಟ್ಟಿದೆ. ಇಲ್ಲಿ ಮಾತ್ರ ಗಾಳಿ ಬೆಳಕಿಗೆ ಯಾವ ಕೊರತೆನೂ ಇಲ್ಲ. 4 ಕಡೆ ಗಾಳಿ ಬೆಳಕು ಮಾತ್ರ ಚೆನ್ನಾಗೇ ಇದೆ. ಕರೆಂಟ್ ಅಂತೂ ತುಂಬಾ ಸೇವ್ ಆಗುತ್ತೆ ಇವರಿಗೆ. ಏಕೆಂದರೆ ಊರಿಂದ ಸ್ವಲ್ಪ ಆಚೆ ಬಂದು ಕಟ್ಟಿಸ್ತಾ ಇದ್ದಾರೆ. ಅವರ ಜಾಗ ತೊಗೊಂಡು ತುಂಬ ವರ್ಷಗಳಾಗಿತ್ತಂತೆ. ಹಾಗಾಗಿ ಆಚೆ ಬಂದು ಕಟ್ಟಿಸ್ತಾ ಇದ್ದಾರೆ. ಸಿಟಿಗಳಲ್ಲಿ ನಿಮಗೆ ಗೊತ್ತಲ್ಲ, ಸ್ವಲ್ಪ ಗಜಿಬಿಜಿ ಗಜಿಬಿಜಿ ಅಂತ ಇರುತ್ತೆ. ಕೆಲವರು ಹೊರಗಡೆ ಸ್ವಲ್ಪ ದೂರ ಈ ಒಂದು ಸೌಂಡ್ಗಳಿಂದ ಹೊರಗಡೆ ಬಂದು ಮಾಡೋಣ ಅಂತ, ವಾಸ ಮಾಡೋಣ ಅಂತ ಇರ್ತಾರೆ. ಅಂಥವರು ಈ ಥರ ಹೊರಗಡೆ ಇದನ್ನು ತಗೊಳ್ತಾರೆ. ನೋಡಿ ಸಿಮೆಂಟ್ ಎಲ್ಲ ಮಿಕ್ಸ್ ಮಾಡಿ ಯಾವ್ಯಾವ ಜಾಗಕ್ಕೆ ಎಷ್ಟೆಷ್ಟು ಬೇಕು ಅಂತ ಆಲ್ರೆಡಿ ಹಾಕ್ಕೊಂಡು ಕೂರಿಸ್ಕೊಂಡಿದ್ದಾರೆ. ಹೀಗೆ ಅದನ್ನು ಕಲಿಸ್ಕೊಂಡು ಅದನ್ನು ಸಿಮೆಂಟ್ ಹಾಕಿ ಮತ್ತು ಅದ್ರ ಮೇಲೆ ಟೈಲ್ಸನ್ನು ಕೂರಿಸ್ತಾರೆ. ಇದು 3ನೇ ರೂಮ್. ಇದು ನಾನೀಗ ತೋರಿಸ್ತಾ ಇರೋವಂಥದ್ದು 3ನೇ ರೂಮು. 3 ಬೆಡ್ರೂಮ್ ಇದೆ ಇದರಲ್ಲಿ. ಒಂದು ದೊಡ್ಡ ಹಾಲು. ಇದು ಒಟ್ಟು ನಿಮಗೆ ಚದರ ಅಡಿ ಬಂದು 1750 ಚದರ ಅಡಿ ಬರುತ್ತೆ. ದೊಡ್ಡ ಹಾಲು, ಒಂದು ಸ್ವಲ್ಪ ಅಟ್ಯಾಚ್ಡ್ ಓಪನ್ ಡೈನಿಂಗ್ ಹಾಲ್ ಇದೆ, ದೊಡ್ಡ ಕಿಚನ್ನು, 3 ಬೆಡ್ರೂಮ್ ಇದೆ, ಒಂದು ಗೆಸ್ಟ್ ರೂಮು, ಒಂದು ಮಕ್ಕಳದು, ಇನ್ನೊಂದು ಪರ್ಸ್ನಲ್ದು. ಸೊ ನಿಮಗೂ ಯಾರಿಗಾದರೂ ಕನ್ಸ್ಟ್ರಕ್ಷನ್ ಬಗ್ಗೆ ಮತ್ತು ತಿಳ್ಕೊಳ್ಬೇಕು, ಮತ್ತು ನಮಗೂ ಕನ್ಸ್ಟ್ರಕ್ಷನ್ ಕೆಲಸ ಕಾಸ್ಟು ಏನಾಗುತ್ತೆ ಕಟ್ಸ್ಕೊಡ್ಬೇಕು ಅನ್ನೋದಾದ್ರೂ ದಯವಿಟ್ಟು ನಮ್ಮಂಥ ಹೆಂಗಸರಿಗೆ ಪ್ರೋತ್ಸಾಹ ಕೊಡಿ. ಯಾಕೆಂದರೆ ಮೊದಲನೇ ಸಲ ನಾನು ಈ ಫೀಲ್ಡಲ್ಲಿ ಬಂದಿದ್ದೀನಿ. ಈ ಫೀಲ್ಡಲ್ಲೂ ನಮಗೆ ನಾವು ಮಾಡ್ಬೋದು ಅನ್ನೋದಕ್ಕೆ ಒಂದು ಧೈರ್ಯ, ಕಾನ್ಫಿಡೆನ್ಸು ನಮಗೆ ಸಿಗ್ತಾ ಇದೆ. ನೋಡಿ ಇದು ಕಿಚನ್ನು, ಓಪನ್ ಕಿಚನ್. ಇದು ಕಸ್ಟಮರ್ ಇಷ್ಟಪಟ್ಟಂಗೆ ಕೆಳಗಡೆ ಅವರು ಮಾಡ್ಯುಲರ್ ಕಿಚನ್ ಅವರು ಲೇಟಾಗಿ ನಾವು ಮಾಡಿಸ್ಕೊಳ್ತೀವಿ. ಈಗ ಸದ್ಯಕ್ಕೆ ನಮಗೆ ಕಡಪ ಕಲ್ಲನ್ನು ಹಾಕಿ ಕೆಳಗಡೆ ಕೊಡಿ ಅಂತ ಥಿಂಗ್ಸ್ ಇಟ್ಕೊಳ್ಳೋದಕ್ಕೆ ಅಂದಿದ್ರೆ ನೋಡಿ ಅದನ್ನು ಅಲ್ಲಿ ಕೆಳಗಡೆ ಹಾಕ್ಕೊಟ್ಟಿದ್ದೀವಿ. ಇದು ಡೈನಿಂಗ್ ಹಾಲ್ ಬರುತ್ತೆ. ವೈಟ್ ಸಿಮೆಂಟ್ ಎಲ್ಲ ಹಾಗೇನೆ ಇಟ್ಟಿದ್ದೀವಿ ಇನ್ನು. ಸೊ ತುಂಬಾ ಚೆನ್ನಾಗಿದೆ. ಇಲ್ಲಿನ ವಾತಾವರಣ ಅಂತೂ ಭಾಳ ಅಮೇಝಿಂಗ್ ಆಗಿದೆ ಅಪ್ಪ. ನಮಗಂತೂ ಭಾಳ ಖುಷಿ ಆಯಿತು ಇಲ್ಲಿ ವಾತಾವರಣ. ಏನು ಗಾಳಿ ಅಂತೂ ಒಂದು ಸ್ವಲ್ಪ ಫ್ಯಾನೇ ಬೇಡ ಇಲ್ಲಿ, ಅಷ್ಟು ಓಪನ್ ಆಗಿ ಫೀಲ್ಡ್ ಇದೆ. ಹಾಗಾಗಿ ಗಾಳಿ ಏನು ಕೊರತೆನೇ ಇಲ್ಲ. ಸೊ ನೋಡಿ ಇದೆಲ್ಲನೂ ನೋಡಿ, ಡೋರು ಎಷ್ಟು ಚೆನ್ನಾಗಿದೆ. ಡೋರ್ ನಮ್ಮದೇನೆ, ನಾವೇನೇ ಇದು ರೆಡಿ ಮಾಡಿಸಿದ್ದು, ಡಿಸೈನ್ ಸಮೇತ ನಮ್ಮದೇನೆ. ಇದು ಈ ಕುಡ್ಡಲ್ಲಿ ಬರುತ್ತೆ. ಇದು ನೋಡಿ ಇದೆಲ್ಲ ಆಚೆ ಕಡೆ. ಈಗ ಸಿಮೆಂಟ್ ಆಲ್ರೆಡಿ 2 ಲೋಡ್ ಹಾಕ್ಸಿದ್ವಿ. ಆಲ್ರೆಡಿ ಒಂದು ಪೂರ್ತಿಯಾಗಿ ಲೋಡ್ ಮುಗಿದೋಗಿದೆ ಇಷ್ಟು ಟೈಲ್ಸ್ಗೇನೆ. ಈಗ ಸಾಯಂಕಾಲ ಹಾಲೆಲ್ಲ ಮುಗಿಸೋಷ್ಟೊತ್ತಿಗೆ ಇದನ್ನು ಮುಗಿದೋಗ್ಬಿಡುತ್ತೆ. ಕಟ್ಟಿಂಗ್ ವರ್ಕು ನೋಡಿ, ಇಲ್ಲೆಲ್ಲ ಹೊರಗಡೆ ಎಲ್ಲ ಕೊದ್ದಲ್ಲೆಲ್ಲ ಟೈಲ್ಸ್ ಬರುತ್ತೆ, ವಾಲ್ ಟೈಲ್ಸು. ಸೊ ಆಚೆ ಕಡೆಯಿಂದನೂ ವ್ಯೂವನ್ನು ನಾನು ನಿಮಗೆ ತೋರಿಸ್ತಾ ಇದ್ದೀನಿ ವೀಕ್ಷಕರೇ. ನೋಡಿ ಇದು ಆ ಕಡೆ ಎಲ್ಲ ಊರು ಕಾಣಿಸ್ತಾ ಇದೆ. ಆ ಕಡೆ ಅಕ್ಕಪಕ್ಕ ಎಲ್ಲನೂ ಬೆಟ್ಟ ಗುಡ್ಡ ಅಂತೂ, ಅಲ್ಲಿ ಮೋಡ ಮಳೆ ಬಂತು ಅಂತಂದರೆ ಏನು ಸೂಪರ್ ಆದಂಥ ಒಂದು ವ್ಯೂ ಈ ಕಡೆಯಿಂದ ನೋಡ್ಬೋದು ನಾವು. ಗೊತ್ತಿಲ್ಲ ಟೂರಿಸ್ಟ್ ಪ್ಲೇಸ್ಗಳೆಲ್ಲ ಆ ಕಡೆ ಇದೆಯಂತೆ, ಇದುವರೆಗೂ ನಾನು ನೋಡಿಲ್ಲ. ನೋಡಿ ಹೊರಗಡೆಯಿಂದ ಇಲ್ಲಿ ನಿಮಗೆ ಡಿಸೈನ್ ಬರುತ್ತೆ, ಅದಕ್ಕಾಗಿ ಆ ಜಾಗನ ಬಿಟ್ಕೊಟ್ಟಿದ್ದೀವಿ. ಡಿಸೈನ್ ಬರುತ್ತೆ, ಟೈಲ್ಸ್ ವರ್ಕ್ ಬರುತ್ತೆ. ಸೊ ಹಾಗಾಗಿ ಮೇಲ್ಗಡೆ ಗ್ರಿಲ್ ಹಾಕೋಣ ಅಂತ ಪ್ಲ್ಯಾನ್ ಇದೆ. ಸೊ ಮೇಲ್ಗಡೆ ವ್ಯೂವನ್ನು ನಾನು ನಿಮಗೆ ಕರ್ಕೊಂಡೋಗಿ ತೋರಿಸ್ತೀನಿ, ಮೇಲ್ಗಡೆನೂ ಯಾವ ಥರ ಇದೆ ಅಂಥೇಳಿ. ಮೇಲ್ಗಡೆನೂ ಫ್ಯೂಚರಲ್ಲಿ ಕನ್ಸ್ಟ್ರಕ್ಷನ್ ಕಂಟಿನ್ಯೂ ಮಾಡ್ಕೊಳ್ಬೋದು ಅಂತ ಅಲ್ಲೂ ಸಹ ಪಿಲ್ಲರ್ಗಳಿಗೆ ನಾವು ಜಾಗನ ಬಿಟ್ಕೊಟ್ಟಿದ್ದೀವಿ. ಮೇಲ್ಗಡೆ ಹೈಟ್ವರೆಗೂ ತೊಗೊಂಬಂದ್ಬಿಟ್ಟು ಅದನ್ನು ಸಹ ಕ್ಲೋಸ್ ಮಾಡಿ ಕೊಡ್ತೀವಿ. ಇನ್ ಕೇಸ್ ಅವ್ರ ಫ್ಯೂಚರಲ್ಲಿ ಮುಂದ್ಗಡೆ ನಾವು ಕನ್ಸ್ಟ್ರಕ್ಷನ್ ಮಾಡ್ಕೊಳ್ತೀವಿ ಅಂತಂದರೆ ಅವ್ರಿಗೆ ಈಸಿ ಆಗಲಿ ಅಂತೇಳಿ ಅದನ್ನು ಬಿಟ್ಕೊಟ್ಟಿದ್ದೀವಿ. ನೋಡಿ ಈ ಸ್ಟೆಪ್ಸ್ಗೆಲ್ಲನೂ ನಿಮಗೆ ಕಲ್ಲು ಬರುತ್ತೆ, ಗ್ರಾನೈಟ್ ಕಲ್ಲು ಬರುತ್ತೆ, ಆ್ಯಂಟಿ ಸ್ಲಿಪ್ಪು. ಸೊ ಅದನ್ನು ಮಾಡಿಕೊಡ್ಬೇಕು. ಇನ್ನೊಂದು 10-15 ದಿವಸದಲ್ಲಿ ಈ ಒಂದು ಪ್ರಾಜೆಕ್ಟ್ ಕೆಲಸ ಪೂರ್ತಿಯಾಗಿ ಮುಗಿಯುತ್ತೆ ಫ್ರೆಂಡ್ಸ್. ಈ ಕಡೆಯಿಂದನೂ ವ್ಯೂ ತೋರಿಸ್ತೀನಿ, ನಾನು ಆ ಕಡೆಯಿಂದನೂ ವ್ಯೂ ತೋರಿಸ್ತೀನಿ.
ನೋಡಿ ಈ ಕಡೆಯಿಂದ ನೋಡಿ ಹಿಂದ್ಗಡೆ ಎಲ್ಲ ಬರೇ ತೆಂಗಿನ ಮರಗಳು, ತೆಂಗಿನ ತೋಟ. ಈ ಊರೇ ಒಂದು ತೆಂಗಿನಕಾಯಿಗೆ ಮತ್ತು ಎಳ್ನೀರಿಗೆ ತುಂಬಾ ಫೇಮಸ್ ಇದು. ಪೊಲ್ಲಾಚಿ ಅಂತಂದರೆ ನಿಮಗೆ ತೆಂಗಿನಕಾಯಿ ಎಳ್ನೀರಿಗೆ ಫೇಮಸ್. ಇದು ಇಲ್ಲಿಂದ ತುಂಬ ಹೊರದೇಶಗಳಿಗೂ ಸಪ್ಲೈ ಆಗುತ್ತಂತೆ, ಆ ಥರ ಕೇಳಿದ್ದೀನಿ ನಾನು, ಬಟ್ ನನಗೆ ಗೊತ್ತಿಲ್ಲ. ಅಂದರೆ ಈ ಊರಿನ ಜನ ಹೇಳ್ತಾರೆ. ಏನು ವ್ಯತ್ಯಾಸ ಇಲ್ಲ, ನಮ್ಮೂರಲ್ಲಿ ಏನು ರೇಟ್ ಇರುತ್ತೋ ಅದೇ ತೆಂಗಿನಕಾಯಿ ಇಲ್ಲೂ ರೇಟು, ಬಟ್ ಸಪ್ಲೈ ಇಲ್ಲಿಂದ ಜಾಸ್ತಿ ಆಗುತ್ತೆ ಅಂತ ಹೇಳ್ತಾರೆ. ನೋಡಿ ಎಷ್ಟು ಹಚ್ಚ ಹಸಿರಾಗಿದೆ ನೋಡಿ. ಇಲ್ಲೆಲ್ಲ ಪಿಲ್ಲರ್ಗಳಿಗೆ ನಾವು ಬಿಟ್ಕೊಟ್ಟಿದ್ದೀವಿ. ಇದನ್ನು ನೋಡಿ ಈ ಥರ ಸಿಮೆಂಟ್ ಇದನ್ನು ಕ್ಲೋಸ್ ಮಾಡಿ ಅದನ್ನು ಫ್ಯೂಚರ್ಗೆ ಅವರು ಬೇಕಾದ್ರೆ ಹೊಡೆದಾಕೊಂಡು ಕಂಟಿನ್ಯೂ ಮಾಡ್ಕೊಳ್ಬೋದು. ಹಾಗಾಗಿ ಇಲ್ಲಿ ಕಾಣಿಸ್ತಾ ಇರೋ ಇದಕ್ಕೂ ನಾವು ಹಾಕ್ಕೊಡ್ತೀವಿ. ಒಟ್ಟು 16 ಪಿಲ್ಲರ್ಗಳಿದೆ ಫ್ರೆಂಡ್ಸ್. ಅಲ್ಲೆಲ್ಲ ಕ್ಲೋಸ್ ಆಗಿದೆ, ಸೈಡ್ ವಾಲ್ ಇದರಲ್ಲೆಲ್ಲನೂ ಕ್ಲೋಸ್ ಆಗಿದೆ. ಈ ಸೆಂಟ್ರಲ್ ಮಾತ್ರ ಇದೆ ಖಾಲಿ, ಅದನ್ನು ಸಹ ಕ್ಲೋಸ್ ಮಾಡಿ ಎಂಡಿಂಗ್ ಟೈಮಲ್ಲಿ ಅದನ್ನು ಸಹ ಮುಗಿಸ್ಬಿಟ್ಟು ಕಸ್ಟಮರ್ಗೆ ನಾವು ಕೊಡ್ತೀವಿ. ನೋಡಿ ಈ ಕಡೆಯಿಂದ ವ್ಯೂ ಎಷ್ಟು ಚೆನ್ನಾಗಿದೆ. ಇದು ಹಳ್ಳಿನೂ ಅಲ್ಲ, ಸಿಟಿನೂ ಅಲ್ಲ, ಆ ಥರ ಒಂದು ಇದು. ಆದರೆ ಯಾವಾಗಲೂ ಎವರ್ ಗ್ರೀನ್ ಆಗಿರುತ್ತೆ. ಇಲ್ಲಿ ಆಲ್ರೆಡಿ ನಾವು ಸ್ಟಾರ್ಟ್ ಮಾಡಿ 1 ಇಯರ್ ಆಗಿದೆ. ಇನ್ನೇನು ಆಲ್ಮೋಸ್ಟ್ ಇನ್ನೊಂದು 10 ಡೇಸಲ್ಲಿ ಇದು ಮುಗಿತಾ ಇದೆ. ಇಷ್ಟು ಲೆಂತ್ ಟೈಮ್ ಯಾಕೆ ತಗೊಂಡ್ವಿ ಅಂತಂದರೆ ಇಲ್ಲಿ ತುಂಬಾ ಮಳೆ ಬರ್ತಾ ಇರುತ್ತೆ, ಸ್ವಲ್ಪ ಕೆಲಸ ಮಾಡೋದಕ್ಕೆ ಕಷ್ಟ ಆಗುತ್ತೆ. ಹಾಗಾಗಿ ಮಧ್ಯೆ ನಾವು ಬಿಟ್ಟು ಕೆಲಸ ಮಾಡಬೇಕಾಗುತ್ತೆ. ಕಂಟಿನ್ಯೂಸ್ ಆಗಿ ಕೆಲಸ ಮಾಡೋಕ್ಕಾಗಲಿಲ್ಲ ಯಾಕೆಂದರೆ ಮಳೆಯಿಂದ. ನೋಡಿ ಅಲ್ಲಿ ಎದುರುಗಡೆ ಒಂದು ಬಿಲ್ಡಿಂಗ್ ಕಾಣಿಸ್ತಾ ಇದೆಯಲ್ಲ, ಅದು ಶೂಟಿಂಗ್ ಅಂತ ಇರುವಂಥ ಮನೆ. ಶೂಟಿಂಗ್ಗಳು ನಡೀತಾ ಇರುತ್ತಂತೆ. ಅಲ್ಲಿ ಒಂದು ಎದುರುಗಡೆ ವೈಟ್ ಬಿಲ್ಡಿಂಗ್. ಇವನೇ ನಮ್ಮ ಸೈಟಲ್ಲಿ ಕೆಲಸ ಮಾಡ್ತಾ ಇದ್ದಾನೆ. ಇಲ್ಲಿ ಈ ಹುಡುಗ, ಈಗ ಅವನ್ನ ಮಾತಾಡಿಸ್ತೀನಿ, ಅವನು ಎಲ್ಲಿಂದ ಬಂದಿದ್ದಾನೆ, ಎಷ್ಟು ದಿವಸದಿಂದ ಈ ಕೆಲಸ ಮಾಡ್ತಾ ಇದ್ದಾನೆ, ಹೇಗೆ ಮಾಡ್ತಾ ಇದ್ದಾನೆ, ಅವ್ನಿಗೆ ಯಾವ ಥರ ಈ ಕೆಲಸ ಗೊತ್ತು ಅನ್ನೋದನ್ನು ಕೇಳ್ಕೊಳ್ಳೋಣ. ರಾಹುಲ್ ಸಹ ಅವನ ಬಾಯಿಂದನೇ ಕೇಳೋಣ. ಅವೋ ಇದರ್ ನೋಡಿ, ಇವನೇ ರಾಹುಲ್. ಬನ್ನಿ. आप किधर से आए हो? एमपी से। एमपी मध्य प्रदेश। कितना दिन से ये काम कर रहे हो? मैं 5-6 साल हो गए। 5-6 साल? आपका उम्र 20 हो गया ना? 18 साल हो गए। वो 18 साल हो गया, छोटा उम्र से ये काम कर रहे हैं। आपको सेटिस्फैक्शन मिल रहा है क्या ये काम में? जब मिल रहा है तभी तो कर रहा है। हाँ, वो उधर फैमिली को छोड़ के इधर कितने सालों से बैंगलोर भी इधर ये पोलाची में रह रहे हो? इधर भी किया, गोवा भी किया, सभी स्टेट। हमारा जगह पे कैसा लग रहा है काम? बहुत अच्छा लग रहा है। बहुत अच्छा लग रहा है। ओके, बोल दो हमारे व्यूअर्स को, बोल दो ये काम मैं कर रही हूँ ना, क्या बोलना चाहते हो, बता दो। क्या बोलूँ मैं, बहुत अच्छा काम हो रहा है हमारा। तो टाइल सिलेक्शन पूरा अच्छा है ना? टाइल्स एकदम मस्त है। मस्त है। ओके ओके, आप भी करवाओ करके बोलो। हाँ, मतलब आप भी लगवाओ ऐसा। ऐसा टाइल्स मतलब अच्छा है, सारे है। ओके, इसमें फिर ग्रुप भी जैसा सही है। हाँ, ये ग्रुप बहुत अच्छा है। सही है, आपका बहुत कृष्ण अच्छा कुमार का ग्रुप बहुत अच्छा है। देखो ये भाई भी देख रहा है इधर से, लेकिन वो बात नहीं कर पा रहे। भाई बता दो, हमारा व्यूवर्स इंटरनेशनल फेमस हो जाओगे आप, बताओ। काम मिलना चाहिए ना आपको? हाँ, बता दो क्या बोलना चाहते हो। ये काम आपको कैसा लग रहा है? काम अच्छा लग रहा है। ओके, हमारा साइड पे आके कैसा लग रहा है? तुम्हारा साइड पर अच्छा लग रहा है, जैसे करते हैं वो। ओह, अच्छा लग रहा है। फिर आया तो अगला साइड पे भी आए होगे। आओगे आप, पक्का जाएंगे। हाँ, हमारा साइड उधर भी चल रहा है ना, उधर का काम भी उधर ये जाएंगे, खत्म होते ही उधर। उधर जाएंगे। ओके 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 भाई, थैंक यू। देखो वो भाई बहुत सीरियस से काम कर रहे हैं, वो काम पे बहुत प्यार करता है, इसीलिए ಅವನ ಕೆಲಸದಲ್ಲಿ ತುಂಬ ಇಷ್ಟ. ಅವನ ಕೆಲಸದಲ್ಲಿ ಅವನಿಗೆ ಕೆಲಸ ಅಂದರೆ ತುಂಬ ಇಷ್ಟಪಟ್ಟು ಇವರೇ ಟೈಲ್ಸ್ ಹಾಕೋ ಮೇಸ್ತ್ರಿ. ಇವರೇ ಮೇಸ್ತ್ರಿ, ಈಗ ಮಾತಾಡ್ತಾರೆ ನೋಡಿ ಅವರು. அண்ணா பேசுங்க. என்னென்ன எப்படி நடக்குது இந்த வேலை? பரவாயில்ல, நல்லா தான் போயிட்டு இருக்குது. ஓகே, ரூம் முடிவு சரி. கொஞ்சம் நேரத்தில் 3 ரூம் முடிஞ்சிடும். சரி, நாளைக்கு பார்த்தீங்கன்னா இந்த ஹாலும் இந்த டைனிங்லாம் முடிஞ்சிடுமா? அடுத்த நாள் வந்தாங்கன்னா இந்த சைட் கட்டிங் பார்டர்லாம் போட்டு எல்லாம் ஃபினிஷ் பண்ணிடுவோம். ஓகே, 3 நாள் இந்த வேலை சரி. இன்னும் நிறைய பேர் இருக்காங்களா உங்ககிட்ட? ஆட்கள் இருக்காங்களா? ம்,
30 பேர் இருக்காங்க. 30 பேர் இருக்காங்களா? இப்போ ಎಲ್ಲರೂ ತನಿಯ ಸೈಟ್ಲ இருக்காங்களா? ಬೇರೆ ಬೇರೆ ಸೈಡ್ಲಿ ಇರ್ತಾರೆ. ನೋಡಿ, ಬೇರೆ ಬೇರೆ ಸೈಟ್ಗಳಲ್ಲಿ ಇವರು ಒಂದೇ ಕಡೆ ಮಾಡೋದಿಲ್ಲ, ಅಲ್ಲಲ್ಲಿ 4 ಜನನ ಇಟ್ಕೊಂಡು ಇವ್ರು ಕೆಲಸ ಮಾಡ್ತಾ ಇದ್ದಾರೆ. ನೋಡಿ, ಇವಾಗ ಈ ಕೆಲಸ ಎಲ್ಲ ಮುಗಿದಿದೆ. ಇವರೇ ಮೇನ್ ಮೇಸ್ತ್ರಿ, ಕೃಷ್ಣಗೋಪಾಲ್ ಅಂತ ಅವ್ರ ಹೆಸರು. आपको कैसा लग रहा है ये काम? अच्छा लग रहा है. तृप्ति आपको क्या बोलता है, कैसा बोलता है? आप तृप्त हो ये काम करके? हाँ नहीं, खुद से हमको प्रॉब्लम नहीं. आप किधर से हो? हम मध्य प्रदेश से. वो सब भी आप साथ में काम करते हैं लोग? सब भी हमारे साथ में काम करते हैं. MP में ही है? हाँ, MP से गुरु काम करते हैं. ಓಕೆ. ನೋಡಿ, ನನ್ನ ವ್ಲಾಗಲ್ಲಿ ಇವ್ರನ್ನ ಬರ್ತಾರೆ, ಇವ್ರನ್ನ ಸೇರಿಸ್ಕೊಂಡಿದ್ದೀನಿ. ನೋಡ್ಕೊಳ್ಳಿ, ಯಾರಿಗಾದ್ರೂ ಬೇಕಾದರೆ ಟೈಲ್ಸ್ ವರ್ಕು ಏನಾದರೂ ಬೇಕಿದ್ರೆ ಇವ್ರನ್ನ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ನನ್ನ ಮೊಬೈಲ್ ನಂಬರ್ ನೀವು ಕಾಂಟ್ಯಾಕ್ಟ್ ಮಾಡಿದ್ರೆ ಇವ್ರ ಡೀಟೇಲ್ಸನ್ನು ನಾನು ಕೊಡ್ತೀನಿ. ಓಕೆ ಭಯ್ಯ, ಥ್ಯಾಂಕ್ ಯು. ಸೊ ಇದಿಷ್ಟು ಇವತ್ತಿನ ವಿಡಿಯೋ. ಇವತ್ತು ನಾಳೆ ಏನು ಕೆಲಸ ನಡೀತಿದೆ, ಏನಾಗುತ್ತೆ ನನಗೆ ಸಪೋರ್ಟ್ ಮಾಡಿ. ಕನ್ಸ್ಟ್ರಕ್ಷನ್ ಫೀಲ್ಡಲ್ಲಿ ನಾನು ಇಳಿದಿದ್ದೀನಿ. ಯಾರಿಗಾದರೂ ಬಿಲ್ಡಿಂಗ್ ಬಗ್ಗೆ ತಿಳ್ಕೊಳ್ಬೇಕು ಅಥವಾ ನಿಮಗೆ ಕಟ್ಟೋ ವಿಚಾರದಲ್ಲಿ ಎಸ್ಟಿಮೇಷನ್ ಏನಾದರೂ ಕೊಡಬೇಕು ಅಥವಾ ಬೇರೆ ಏನಾದರೂ ಇದ್ರ ಬಗ್ಗೆ ತಿಳ್ಕೊಳ್ಬೇಕು ಅನ್ನೋದಾದರೆ ದಯವಿಟ್ಟು ನನ್ನನ್ನು ಕಾಂಟ್ಯಾಕ್ಟ್ ಮಾಡಿ. ನನ್ನ ನಂಬರನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಕರ್ನಾಟಕದಲ್ಲೆಲ್ಲ ಯಾವುದೇ ಮೂಲೆಯಲ್ಲಿ ನೀವು ಮನೆ ಕಟ್ಟಿದ್ರೂ ಪರವಾಗಿಲ್ಲ, ಅದು ಹಳ್ಳಿ ಆಗಿರಲಿ, ಸಿಟಿ ಆಗಿರಲಿ ಅಥವಾ ಬೇರೆ ಏನೇ ಆಗಿದ್ರೂ ಪರವಾಗಿಲ್ಲ, ಯಾವ ಜಾಗದಲ್ಲಿ ಕಟ್ಟೋದಾದ್ರೂ ನಮ್ಮ ಹತ್ರ ಇರೋವಂಥ ವರ್ಕರ್ಸ್ ಯಾವಾಗ್ಲೂ ರೆಡಿಯಾಗಿರ್ತಾರೆ. ಸೊ ನಿಮ್ಮೆಲ್ಲರಿಗೂ ಈ ನನ್ನ ಒಂದು ಕನ್ಸ್ಟ್ರಕ್ಷನ್ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ತಿಳ್ಕೊಳ್ತೀನಿ. ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತು ಅಪ್ ಟು ಡೇಟ್ ನನ್ನ ನಾಳೆ ನಿಮ್ಗೆ ಏನು ನಡೆಯುತ್ತೆ ಅನ್ನೋದನ್ನು ಸಹ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಇದ್ರ ಬಗ್ಗೆ ಇನ್ನೂ ಹೆಚ್ಚಾಗಿ ಡೀಟೇಲ್ಸ್ ಬೇಕಾದರೆ ದಯವಿಟ್ಟು ನನ್ನ ನಂಬರನ್ನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಕಾಂಟ್ಯಾಕ್ಟ್ ಮಾಡಿ. ನಮ್ಮಂಥ ಒಂದು ಏನು ಹೇಳ್ತಾರೆ, ಯಾವ ಕೆಲಸದಲ್ಲಿ ಯಾವುದೇ ಕೆಲಸ ಆಗಿದ್ರೂ ನಾವು ಶ್ರದ್ಧೆ ಭಕ್ತಿಯಿಂದ ಮಾಡೋದಾದರೆ ಆ ಕೆಲಸ ನಮ್ಮನ್ನು ಕೈ ಹಿಡಿಯುತ್ತೆ ಅನ್ನೋದಕ್ಕೆ ನಾನೇ ಸಾಕ್ಷಿ. ಏಕೆಂದರೆ ಈ ಫೀಲ್ಡ್ ನನಗೆ ಮುಂಚೆ ನನಗೇನು ಅನ್ನೋದೇ ಗೊತ್ತಿರಲಿಲ್ಲ, ಬರೀ ನಾನು ಅದನ್ನು ನೋಡ್ತಿದ್ದೆ ಅಷ್ಟೇ. ಆದರೆ ಅದ್ರ ಬಗ್ಗೆ ನಾನು ಅಷ್ಟೊಂದು ನಾಲೆಡ್ಜ್ ನನಗಿರಲಿಲ್ಲ, ತಿಳ್ಕೊಳ್ಳೋದಕ್ಕೂ ನಾನು ಹೋಗಿರಲಿಲ್ಲ. ಈಗ ಇದನ್ನೆಲ್ಲ ನೋಡ್ತಾ ಇದ್ಮೇಲೆ ಯಾವುದು ನಾವು ಹೆಂಗಸರು ಈ ಕೆಲಸನೂ ಮಾಡ್ಬೋದು ಅನ್ನೋದು ಈ ಒಂದು ಕೆಲಸದಿಂದ ನನಗೆ ಒಂದು ಸ್ಫೂರ್ತಿಯನ್ನು ಕೊಡ್ತಾ ಇದೆ, ಒಂದು ಧೈರ್ಯ ಕೊಡ್ತಾ ಇದೆ. ಎಲ್ಲ ಫೀಲ್ಡಲ್ಲೂ ನಾವು ಮುನ್ನುಗ್ಗಿ ಮುಂದಕ್ಕೆ ಹೋಗ್ಬೋದು ಅನ್ನೋ ಒಂದು ಧೈರ್ಯ, ಕಾನ್ಫಿಡೆನ್ಸ್ ನನ್ನಲ್ಲಿ ಬರ್ತಾ ಇದೆ. ಸೊ ನನಗೆ ಸಪೋರ್ಟ್ ಮಾಡಿ, ನಮ್ಮಂಥವ್ರನ್ನ ಮುಂದೆ ಬರೋದಕ್ಕೆ ಪ್ರೋತ್ಸಾಹ ಕೊಡಿ. ಮತ್ತಷ್ಟು ಹೊಸ ವೀಡಿಯೋಗಳನ್ನು ಬರೀ ಇದಕ್ಕೆ ಸಂಬಂಧಪಟ್ಟಿದ್ದು ಮಾತ್ರ ಅಲ್ಲ, ಬೇರೆ ಟ್ರಾವೆಲ್ ಮಾಡಬೇಕಾದ್ರೆ ಅಲ್ಲಿನ ವೀಡಿಯೋಗಳನ್ನು ಸಹ ಹಾಕ್ತೀನಿ. ಆ ವಿಡಿಯೋಗಳನ್ನು ಸಹ ನೋಡಿ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತೊಬ್ಬರಿಗೆ ಸಬ್ಸ್ಕ್ರೈಬ್ ಮಾಡಿ, ಮತ್ತಷ್ಟು ಪ್ರೋತ್ಸಾಹ ಕೊಡಿ. ಮತ್ತು ಮುಂದಿನ ವ್ಲಾಗಲ್ಲಿ ನಾನು ನಿಮ್ಮನ್ನ